ಕಲಬುರಗಿ ಪ್ರತಿಷ್ಠಿತ ಜಿಮ್ಸ್ ಆಸ್ಪತ್ರೆಯಲ್ಲಿ ಅಧ್ವಾನ. ಜಿಮ್ಸ್ ಐಸಿಯುನಲ್ಲಿ ಆಕ್ಸಿಜನ್ಗಾಗಿ ರೋಗಿಗಳು ಪರದಾಡಿದ್ದಾರೆ. ವಿದ್ಯುತ್ ಕೈಕೊಟ್ಟಾಗ ಐಸಿಯುನಲ್ಲಿ ರೋಗಿಗಳ ನರಳಾಟ. ರೋಗಿಗಳಿಗೆ ಹ್ಯಾಂಡ್ ಪಂಪ್ ಮೂಲಕ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಾ ಇದೆ. ವಿದ್ಯುತ್ ಕೈಕೊಟ್ಟಾಗ ಬ್ಯಾಟರಿ ಬ್ಯಾಕಪ್ ಇಲ್ಲದ ಹಿನ್ನೆಲೆ ಆತಂಕ ಮನೆ ಮಾಡಿದೆ. ನಿನ್ನೆ ಸಂಜೆ ಜಿಮ್ಸ್ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯ ವಿಡಿಯೋ ವೈರಲ್ ಆಗ್ತಿದೆ. ಕಲಬುರಗಿಯ ಪ್ರತಿಷ್ಠಿತ ಜಿಮ್ಸ್ ಆಸ್ಪತ್ರೆಯ ಅಧ್ವಾನ ಇದು. ಜಿಮ್ಸ್ ಐಸಿಯುನಲ್ಲಿ ಆಕ್ಸಿಜನ್ಗಾಗಿ ರೋಗಿಗಳು ಪರದಾಡಿದ್ದಾರೆ. ವಿದ್ಯುತ್ ಕೈಕೊಟ್ಟಾಗ ಐಸಿಯುನಲ್ಲಿ ರೋಗಿಗಳ ನರಳಾಟ ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಐಸಿಯು ಅಂದ್ರೇನೆ ಅವ್ರನ್ನ ತುಂಬಾ ತೀವ್ರ ನಿಗಾ ಘಟಕದಲ್ಲಿ ಇಟ್ಟಿರ್ತಾರೆ. ಅಂದ್ರೆ ಅವ್ರ ನಾರ್ಮಲ್ ವಾರ್ಡ್ನಲ್ಲಿ ಇರಕ್ ಆಗೋದಿಲ್ಲ ಅವರಿಗೆ ಅಂತ ಏನು ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಇರ್ತಾರೆ. ಬಟ್ ಅವ್ರಿಗಲ್ಲಿ ಕ್ರಿಟಿಕಲ್ ಕೇರ್ನಲ್ಲೇನೆ ಈ ರೀತಿ ಅವ್ಯವಸ್ಥೆ ಆದ್ರೆ ಅಲ್ಲಿ ರೋಗಿಗಳ ಪರದಾಟ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಜನರಲ್ ನೋಡದಂತೆ ಐಸಿಯುನ ಪವರ್ ಕಟ್ ಫೇಲಿಯರ್ ಆಯ್ತು ಮಾಡ್ತೀವಿ ನೀವು ಎಲ್ಲ ಕಡೆ ಆಗ್ಯದ ಪವರ್ ಕಟ್ ಈಗ ಬಂದಾಗ್ಯಾವ ಬ್ಯಾಟ್ರಿ ಇಲ್ಲ ಅಂತ ಹೇಳ್ತಾರ. ಅದನ್ನು ಒದ್ದಾಳತ್ತಳ ಆಕ್ಸಿಜನ್ ಸಿಗಲಾಗ್ಯದ ಇಲ್ಲಿ. ಇದು ಕಲಬುರಗಿಯ ಪ್ರತಿಷ್ಠಿತ ಜಿಮ್ಸ್ ಆಸ್ಪತ್ರೆಯ ಅಧ್ವಾನವನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ನಾರ್ಮಲ್ ವಾರ್ಡು ಅಲ್ಲ, ಐಸಿಯು ವಾರ್ಡ್ ನಲ್ಲಿ ಈ ರೀತಿ ಅವ್ಯವಸ್ಥೆ ಆಗಿರೋದು. ರೋಗಿಗಳಿಗೆ ಅಲ್ಲಿ ಆಕ್ಸಿಜನ್ ಸಪ್ಲೈ ಮಾಡೋಕ್ಕೂ ಸಹ ಆಗ್ತಾ ಇಲ್ಲ. ಅಲ್ಲಿ ಪಂಪ್ ಮಾಡೋ ಮೂಲಕ ಅವರಿಗೆ ಆಕ್ಸಿಜನ್ ಸಪ್ಲೈ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಲ್ಲಿನ ಸ್ಟಾಫ್. ಇಂಟೆನ್ಸಿವ್ ಕೇರ್ ಯೂನಿಟ್ ನಲ್ಲಿ ಈ ಗತಿ ಅಂದ್ರೆ ನೀವು ನಾರ್ಮಲ್ ವಾರ್ಡ್ ನಲ್ಲಿ ಯೋಚನೆ ಮಾಡಿ ಇನ್ನ ಅಲ್ಲಿ ಯಾವ ರೀತಿಯ ಅಧ್ವಾನ ಆಗಿರಬಹುದು ಅಂತ. ಪೇಷಂಟ್ ತುಂಬಾ ಕ್ರಿಟಿಕಲ್ ಅಲ್ಲಿ ಇರ್ತಾರೆ ಅಂತಾನೆ ಅವ್ರನ್ನ ಇಲ್ಲಿಗೆ ತಂದು ಹಾಕ್ತಾರೆ. ನೋಡಿದ್ರೆ ಇಲ್ಲೇ ಅವರಿಗೆ ಪ್ರಾಣ ಕಳೆದುಕೊಳ್ಳುವಂತಹ ಆತಂಕ ಮನೆ ಮಾಡಿದೆ. ರೋಗಿಗಳು ಅಲ್ಲಿ ನರಳಾಡ್ತಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಪ್ರವೀಣ್, ಈಗ ಮನೆಯಲ್ಲಿ ಪವರ್ ಇಲ್ಲ ಅಂದ್ರೇನೆ ಅದಕ್ಕೊಂದು ಬ್ಯಾಕಪ್ ವ್ಯವಸ್ಥೆ ಇರುತ್ತೆ. ಬಟ್ ಇಲ್ಲಿ ಐಸಿಯುನಲ್ಲೇ ಆ ರೀತಿ ವ್ಯವಸ್ಥೆ ಇಲ್ವಲ್ಲ, ಯಾಕೆ ಹೀಗಂತೆ? ಏನ್ ಪ್ರಾಬ್ಲಮ್ ಅಂತೆ? ಅವರಿಗೆ ಏನ್ ಹೇಳ್ತಿದ್ದಾರೆ ಅಲ್ಲಿನ ಸ್ಟಾಫ್? ಅರ್ಥ ಇದೊಂದು ಜಿಮ್ಸ್ ಆಸ್ಪತ್ರೆಯ ಆಡಳಿತ ಮಂಡಳಿಯ ವೈಫಲ್ಯವೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೇಕು. ಯಾಕಂದ್ರೆ ಪ್ರತಿ ಬಾರಿ ಕೂಡ ರೋಗಿಗಳ ಜೊತೆ ಆಟ ಆಡೋದು ಇಲ್ಲಿನ ಆಡಳಿತ ಮಂಡಳಿಯವರಿಗೆ, ಅಧಿಕಾರಿಗಳಿಗೆ ಏನಂದ್ರೆ ಆಟವಾಗಿದೆ ಅಂತ ಹೇಳ್ಬೋದು. ಸದ್ಯ ಈಗ ದೃಶ್ಯದಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಾ. ಪ್ರಮುಖವಾಗಿ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಈ ಒಂದು ಐಸಿಯು ಬೆಡ್ ನಲ್ಲಿ ಏನಿರುತ್ತೆ ಅಲ್ಲಿ ತುಂಬಾನೇ ಕ್ರಿಟಿಕಲ್ ಇರುವಂತಹ ಪೇಷಂಟ್ಸ್ ಗಳು ಅಲ್ಲಿ ದಾಖಲಾಗಿರ್ತಾರೆ. ಆದ್ರೆ ನಿನ್ನೆ ರಾತ್ರಿ ಸಮಯದಲ್ಲಿ ಏನಂತಂದ್ರೆ ಅಲ್ಲಿ 2 ಗಂಟೆಗಳ ಕಾಲ ಒಂದು ಕರೆಂಟ್ ಹೋಗಿತ್ತು. ಕರೆಂಟ್ ಹೋದಂತಹ ಸಂದರ್ಭದಲ್ಲಿ ಅಲ್ಟರ್ನೇಟ್ ಆಗಿ ಜನರೇಟರ್ ಏನಾದ್ರೂ ವ್ಯವಸ್ಥೆ ಮಾಡಬೇಕಾಗಿತ್ತು. ವ್ಯವಸ್ಥೆ ಮಾಡಿ ಅಲ್ಲಿರುವಂತಹ ರೋಗಿಗಳಿಗೆ ಆಕ್ಸಿಜನ್ ಪೂರೈಕೆ ಆಗುವಂತಹ ಕೆಲಸಕ್ಕೆ ಅಲ್ಲಿನ ಸಿಬ್ಬಂದಿಗಳು ಮುಂದಾಗಬೇಕಾಗಿತ್ತು. ಆದ್ರೆ ಕರೆಂಟ್ ಹೋದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಅಡ್ಮಿಟ್ ಆದಂತಹ ರೋಗಿಗಳು ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಏನಂದ್ರೆ ಅಲ್ಲಿರುವಂತಹ ನರ್ಸ್ಗಳು ಮ್ಯಾನ್ಯಲ್ ಆಗಿ ಆ ಒಂದು ರೋಗಿಗಳಿಗೆ ಆ ಒಂದು ಏನಂದ್ರೆ ಏರ್ ಕೊಡೋದನ್ನ, ಗಾಳಿಯನ್ನ ಕೊಡುವಂತಹ ಕೆಲಸಕ್ಕೆ ಮುಂದಾಗಿರ್ತಾರೆ. ಅಂದ್ರೆ ಯಾವ ರೀತಿಯಾದಂತಹ ನಿರ್ಲಕ್ಷ್ಯ ಇದೆ ಅನ್ನೋದಕ್ಕೆ ಅದೊಂದು ದೃಶ್ಯವೇ ಸಾಕ್ಷಿ ಅಂತ ಹೇಳ್ಬೋದು. ಸೊ ಪ್ರತಿ ಬಾರಿ ಕೂಡ ಇಂತಹ ಒಂದು ಘಟನೆಗಳು ಆದ ಬಳಿಕ ಮತ್ತೆ ಎಚ್ಚೆತ್ಕೊಂಡು ಇರುವಂತಹ ಕೆಲಸ ಈಗ ಜಿಮ್ಸ್ ಆಸ್ಪತ್ರೆ ಅಧಿಕಾರಿಗಳು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ರೋಗಿಗಳ ಜೊತೆ ಚಲಾಟ ಆಡೋದು ಈಗಲಾದ್ರೂ ಇಲ್ಲಿನ ಆಡಳಿತ ಮಂಡಳಿಯವರು ಬಿಡಬೇಕಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಏನಾದ್ರೂ ಕರೆಂಟ್ ಹೋದ್ರೆ ಸಾಕು, ಪ್ರಿವೆಂಟಿವ್ ಆಗಿ ಏನಂತಂದ್ರೆ
ಅಲ್ಲಿ ಜನರೇಟರ್ನ ಅಥವಾ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಬಡ ರೋಗಿಗಳು ಸಾವನ್ನಪ್ಪುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ. ಅರ್ಪಿತಾ, ಧನ್ಯವಾದ ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಟಿವಿ ಡಿಸ್ಪ್ಲೇ ಬಂದವ ಮೇಲಿಂದ ಬಂದು ಕೆಳಗಿಂದ ಮೂರನೇ ತೊಂದರೆ ಇದನ್ನೂ ಬಂದಿಲ್ಲ. ಒದ್ದಾಡತ್ತಾರ, ಮೇಂಟೆನೆನ್ಸ್ ಇಲ್ಲ, ಡಿಸ್ಪ್ಲೇ ಮಷಿನ್ ಬಂದ್ ಆಗ್ಯಾವ, ಬ್ಯಾಟ್ರಿ ಇಲ್ಲ ಅಂತ ಹೇಳ್ತಾರ. ಅದನ್ನು ಡಿಸ್ಪ್ಲೇ ಬಂದು ಇದನ್ನು ಡಿಸ್ಪ್ಲೇ ಬಂದು